ರೀತಿಯಿಂದ 2 ಜನಾಂಗದವ್ರನ್ನ ಕರೆಸಿ ಹಿಂದಿನ ಕೂಡ ಅದೇ ತರ ಮಾಡಿದ್ವಿ. 2 ಜನಾಂಗದವ್ರನ್ನ ಕರೆಸಿ ಮಾತಾಡಿ ಶಾಂತಿಯುತವಾಗಿ ಬಗೆಹರಿಸಿ. ಬೈಕ್ ಗಳು ಸೀಸ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಹೊರಗಡೆಯಿಂದ ಹೋಗಿರೋದು ಬೈಕ್ ಗಳು, ಅವ್ನ ಯಾರು ಅರೆಸ್ಟ್ ಮಾಡಿಲ್ಲ. ಹೊರಗಡೆ ಹೋಗಿಲ್ಲ ಅಂದ್ರೆ ಈ ಗಲಾಟೆಗಳು ಪ್ರೇರಣೆ ಇಲ್ಲ. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅದೇ ಯಾಕೆ ಇದೆ ಖಾಲಿ ಬಂಧಿಸುವ ತಾಲೂಕು ಆಡಳಿತಕ್ಕೆ ನಾಯಕ ಸಮಾಜ ನಾಯಕರನ್ನು ಗಲಾಟೆಯನ್ನು ತಡೆಯಲು ವಿಫಲವಾಗಿರುವ ನಂಜನಗೂಡು ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಸಮಾಜದ ಮುಖಂಡರು ಸಾಕಷ್ಟು ವಿಚಾರಗಳನ್ನ ತಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಲ್ರೆ ಗ್ರಾಮ ಅಂತ ಹೇಳಿದ್ರೆ ಅದು ಒಂದು ಶಾಂತಿ ನೆಲೆಸಿರ್ತಕ್ಕಂಥ ಗ್ರಾಮ. SC ST ಲಿಂಗಾಯತ ಎಲ್ಲರೂ ಅಲ್ಲಿ ಸಹಬಾಳ್ವೆಯಿಂದ ವಾಸ ಮಾಡ್ತಿರ್ತಕ್ಕಂಥ ಗ್ರಾಮ. ಈ ಗ್ರಾಮ ಇವತ್ತು ನಂಜನಗೂಡು ತಾಲೂಕಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ. ಯಾಕಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಮುಂದಿನ ಒಂದು ಇನ್ನೂ 10 ದಿನ ಇರ್ಬೋದು ಅಲ್ಲಿನ ತೇರಿನ ಜಾತ್ರೆ. ಆ ಜಾತ್ರೆಯನ್ನ ಬಹಳ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಮಾಜರು ಸೇರಿ, ದಲಿತ ಸಮಾಜರು ಸೇರಿ ಬಹಳ ಶ್ರದ್ಧಾ ಭಕ್ತಪೂರ್ವಕವಾಗಿ ಆ ಒಂದು ಗ್ರಾಮದ ಜಾತ್ರೆಯನ್ನ ಮಾಡ್ತಾರೆ. ಅದೇ ರೀತಿ ಊರಲ್ಲಿ ಯಾವುದೇ ರೀತಿಯ ಹಬ್ಬಗಳು ಕೂಡ ಒಟ್ಟಾರೆಯಾಗಿ ನಿಂತು ಶಾಂತಿ ಕಾಪಾಡಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಕ್ರಮ ತಗೊಳ್ಳಿ. ಅಧಿಕಾರಿಗಳಾಗಿರ್ಬೋದು, ಆಡಳಿತ ವರ್ಗದವರು ಶಾಂತಿ ಕಾಪಾಡಬೇಕಾದ್ರೆ ಅವ್ರ ಅಣ್ಣ ತಂದಿರೋ ಏನಾಗಿರ್ಬೇಕು ಅಂತ. ನಾಳೆಗೆ ನಾನು ಹೋಗಿ ಎಲ್ಲರೂ ಆ ಜನಾಂಗನ ಉದ್ಧಾರ ಮಾಡಲ್ಲ, ಅಥವಾ ಹೊರಗಡೆಯಿಂದ ಬಂದವರು ಹೋಗಿ ಆ ಜನಾಂಗನ ಇದು ಮಾಡಕ್ಕಾಗಲ್ಲ. ಆ ಜನಾಂಗ ಅಣ್ಣ ತಮ್ಮದಿರಾಗ ಬಾಳ್ಬೇಕಾದ್ರೆ ಅವರೇ ಬಾಳ್ಬೇಕು, ಅವರೇ ಚೆನ್ನಾಗಿರ್ಬಾರ್ಬೇಕು. ಅದರಿಂದ ಎಲ್ಲರೂ ಕೂಡ ಶಾಂತಿಯುತವಾಗಿ ಬಾಳೋಣ. ನಮ್ಮ ನಡೆ ಶಾಂತಿಯ ಕಡೆ. ಅಲ್ರೆ ಗ್ರಾಮದಲ್ಲಿ ಒಳ್ಳೇದು ಮಾಡಿ, ನಿಮ್ಮ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ಒಳ್ಳೆ ಇದಾಗ್ಲಿ. ಓಕೆ ಸರ್. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.